ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತು ರೂಮಲ್ಲೇ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನಮ್ಮ ರೂಮೇಟ್ ಬಂದೇ ಬಿಟ್ರಲ್ಲಪ್ಪ. 1 ಗಂಟೆ ಹೋಗಿ 2 ಗಂಟೆಗೆ ಬಂದ್ಬಿಟ್ರು ರೂಮಲ್ಲಿ. ಮತ್ತು ಅವರು ಆಫೀಸು ಅಂತೆಲ್ಲ ಇರ್ತಾರೆ, ಅಂದರೆ ಅವ್ರ ಕೆಲಸನೇ ಬೇರೆ ಇದೆ. ಇಲ್ಲಿ ನಿಂತ್ಕೊಂಡು ಮಾತಾಡೋಣ. ಕೆಲಸನೇ ಬೇರೆ ಅಂದರೆ ಅವ್ರಿಗೆ ಅಂದರೆ ಮೀಟಿಂಗ್ ಅದೆಲ್ಲ ಇರುತ್ತೆ ಆನ್ಲೈನು. ಸೊ ಅದರಲ್ಲಿ ಮಾತಾಡ್ತಿರ್ತಾರೆ. ನಾನು ಡಿಸ್ಟರ್ಬ್ ಮಾಡಿದೆ ಕಷ್ಟ ಅಂತ ನಾನು ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಇವಾಗ ಫುಲ್ಲು ಬಟ್ಟೆ ಎಲ್ಲ ಗೋಡ್ರೇಜಲ್ಲಿ ಇಟ್ಟು, ಅಂದರೆ ನಾಳೆ ಹೋಗ್ಬೇಕಲ್ಲ ಇವಾಗ ಮನೆಗೆ. ಒಂಥರ ಎಕ್ಸೈಟ್ಮೆಂಟ್ ಇದೆ. ಇವತ್ತು ನೈಟ್ ಮುಗಿದ್ರೆ ಮುಗೀತಾಯಿತು. ನಾಳೆ ಏನಿಲ್ಲ, ನಾಳೆ 7 to 4 ಶಿಫ್ಟ್ ಇದೆ. ಬೆಳಿಗ್ಗೆ ಹೋಗೋದು, ಸಂಜೆ ಬರೋದು. ಇವಾಗ ಎಲ್ಲನೇ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಯಾಕೆ ಗೊತ್ತಾ, ಲಾಸ್ಟ್ ಟೈಮು ತುಂಬ ದೊಡ್ಡ ಇದಾಗ್ಬಿಟ್ಟಿತ್ತು. ನಾನು ಏನಲ್ಲೂ ಮರೆತುಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ಸ್ವಲ್ಪ ಕೆಲಸ ಇದೆ. ಏನೆಲ್ಲ ಮಾಡಬೇಕಂದ್ರೆ ಬ್ಲಾಗ್ ಶೂಟ್ ಮಾಡಿ, ಇದನ್ನು ಅಷ್ಟೇ, ಇದನ್ನು ಅಪ್ಲೋಡ್ ಮಾಡಿ ಶೆಡ್ಯೂಲ್ ಮಾಡಿ ಹೋಗಬೇಕು. ರೀಚಾರ್ಜ್ ನಾಳೆ ಬೆಳಿಗ್ಗೆ ಮಾಡಬೇಕು. ಅಂದರೆ ಮನೆಗೆ ಹೋದ್ಮೇಲೆ ವೈಫೈ ಇಲ್ಲ, ಸಾರಿ, ಇದರಿಂದ ರೀಚಾರ್ಜ್ ಮಾಡ್ಕೋಬೇಕು. ಅದಕ್ಕೆ ಮತ್ತೆ 3 ಡೇಸು ಅಡಿಷ್ನಲ್ಲು 3 GB ಹಾಕೋತೀನಿ. ಅದು ಹಾಕ್ಕೊಂಡ್ರೆ ಸ್ವಲ್ಪ ನೆಟ್ಟು ಜಾಸ್ತಿ ಸಿಗುತ್ತೆ. ನಂದು ರೀಲ್ಸು ಇದು ಎಲ್ಲ ಅಪ್ಲೋಡ್ ಮಾಡಬೇಕಲ್ಲ, ಅದಕ್ಕೆ ರೀಲ್ಸು ಅಷ್ಟೇ ಇವಾಗ ಶೂಟ್ ಮಾಡಿ ನೈಟ್ ಆಗೋಷ್ಟರಲ್ಲಿ ಅಪ್ಲೋಡ್ ಮಾಡಿ ಮಲ್ಕೋಬೇಕು. ನಾನು ಬೆಳಿಗ್ಗೆ ಇದ್ದಂಗೆ ಸೀದಾ ಆಫೀಸ್ಗೆ ಹೋಗ್ಬಿಡ್ತೀನಿ. ಓಕೆನಾ? ಅದೇ ರೀಲು ಇವಾಗ ಇದು ಇವತ್ತು ಅಪ್ಲೋಡ್ ಮಾಡ್ತೀನಿ. ಸೊ ನಾಳೆ ಇರೋದನ್ನ ನಾನು, ಅಂದರೆ ನಾಳೆ ಈವ್ನಿಂಗ್ ಅಪ್ಲೋಡ್ ಮಾಡೋದಲ್ಲ ನಾನು. ಸೊ ನಾನು ಈವ್ನಿಂಗ್ ಇರೋಲ್ಲ. ಸೊ ಆ ರೀಸನಿಂದ ನನಗೆ ಇವತ್ತು ನೈಟೇ ಶೆಡ್ಯೂಲ್ ಮಾಡಿಬಿಡ್ತೀನಿ. ರೀಲ್ ಶೆಡ್ಯೂಲ್ ಮಾಡಿದ್ರೆ ಅದೇನೋ ಕ್ಲಾರಿಟಿ ಡೌನ್ ಆಗುತ್ತೆ ಅನ್ಕೋತೀನಿ. ಇವಾಗ ನನಗೆ ಆಪ್ಷನ್ ಇಲ್ಲ. ಇವಾಗ ವಾಯ್ಸ್ ಓವರ್ದು ಮಾಡಲ್ಲ ನಾನು. ಸೊ ಡೈರೆಕ್ಟಾಗಿ ಮಾತಾಡೋಂಥದ್ದೇ ಮಾಡ್ತೀನಿ. ಮಿನಿ ವ್ಲಾಗೆ ಸ್ವಲ್ಪ ಮಾತಾಡ್ಕೊಂಡು ಏನೆಲ್ಲ ತೋರಿಸ್ಬೋದು. ಸೊ ಅದೆಲ್ಲ ತೋರಿಸೋಣ ಅಂತ. ಸೊ ಆ ಥರ ಮಿನಿ ವ್ಲಾಗ್ ಇವತ್ತು. ಇವಾಗ ನಿಮಗೂ ನೋಡಿ, ಇವಾಗ ವ್ಲಾಗ್ ಅಷ್ಟು ಚೆನ್ನಾಗಿಲ್ಲ ಬಿಡಿ, ಬಟ್ ಏನು ಈ ನೇಚರಲ್ಲಿ ಏನೋ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲೋಡಿ ರೆಕಾರ್ಡ್ ಮಾಡಿ ಈ ಥರ ಸೀನ್ ಆಗಿದೆ. ಎಡಿಟ್ ಇನ್ನೂ ಕಂಪ್ಲೀಟ್ ಆಗಿದೆ. ಇನ್ನು ಒಂದು ಫೈನಲ್ ಟಚ್ ಕೊಟ್ಟರೆ ಆಯಿತು. ಅದಾದಮೇಲೆ ಹೊರಗಡೆ ಹೋಗಿ ಮಿನಿ ವ್ಲಾಗಿಗೆ ಏನು ಮಾಡ್ಕೊಬರ್ಬೇಕು. ಇವಾಗ ಆಫೀಸ್ಗೂ ಸ್ವಲ್ಪ ಬೇಗನೆ ಹೋಗ್ಬೇಕು. ಇವಾಗ 5 ಗಂಟೆ 5:20 ಇಲ್ಲ 5:15 ಹೊರಡಬೇಕು. ಯಾಕಂದರೆ ಇವತ್ತು ಪೀಚಲ್ಲಿ ಚಿಕನ್ ಮಾಡ್ತಾರಲ್ವ ಗುರು, ಇರೋದು ಸಿಗೋದೆ ವಾರಕ್ಕೊಂದಿನ ತಿನ್ನೋಣ ಅಂತ. ಸೊ ಅರ್ಧ ಗಂಟೆ ಬ್ರೇಕ್ ತೊಗೊಂಡು ಬಂದು ಇಲ್ಲಿ ಎತ್ತಿಟ್ಟು ಹೋಗೋದು. ಮತ್ತು ನೈಟ್ ಬಂದು ಊಟ ಮಾಡಿ ಎಡಿಟಿಂಗ್ ಏನು ಕತೆ ಗೊತ್ತಿಲ್ಲ. ಇವಾಗ ಎಷ್ಟಾಗುತ್ತೆ ನೋಡೋಣ ಬೇಗ. ಸೊ ಇವಾಗ 4 ಗಂಟೆ 4:15ವರೆಗೂ ಶೂಟ್ ಮಾಡಿ, ಅಂದರೆ ಈ ವ್ಲಾಗದೇ ದೊಡ್ಡ ಕಷ್ಟ. ಅದಕ್ಕೆ ಇವಾಗ ಇದರಲ್ಲಿ ಮಾತಾಡ್ತಾಯಿದ್ದೀನಿ. ಅದು ಬಿಟ್ಟರೆ ಇನ್ನು ದೊಡ್ಡ ಕಷ್ಟ ಅಂಥದ್ದು ಯಾವುದಿಲ್ಲ. ಸೊ ನಿಮಗೆ ಆ ಕಡೆ ಈ ಕಡೆ ಎಲ್ಲ ತೋರಿಸ್ತೀನಿ. ನಮ್ಮ ಪೀಜಿಂದ ಯಾರೂ ಮೂವದ್ರಲ್ಲ ಅವರು. ಸೊ ಈ ಲೊಕೇಶನಲ್ಲಿ ಯಾಕೆ ನಿಂತ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಯಾರೂ ಬರೋಲ್ಲ. ಬಟ್ ಇಲ್ಲಿಂದ ವಾಯ್ಸ್ ಕೇಳಿಸಲ್ಲ ಅಂತಿಲ್ಲ. ಕೆಳಗಡೆ ಯಾರಿಗೂ ಬೇಕಾದ್ರೂ ಕೇಳಿಸ್ಬೋದು. ಕುಂಬಳಕಾಯಿ. ಸೊ ನೋಡೋಣ. ಇವಾಗ 3:48. ನಾಳೆ ನಿಮಗೆ ನಾಳೆದು ಅಷ್ಟೇ. ನಾಳೆದು ಮಿನಿ ವ್ಲಾಗು ನಾಡಿದ್ದು ಬರುತ್ತಲ್ಲ. ಸೊ ಅದು ಮನೇಲಿ ಹೋಗಿ ಎಡಿಟ್ ಮಾಡ್ತೀನಿ. ಅದು ಟೈಮ್ ಸಿಗುತ್ತಾ ಗೊತ್ತಿಲ್ಲ. ಯಾಕಂದರೆ ನಾಡಿದ್ದು ಹೋದಂಗೆ ತುಂಬ ಸೀದಾ ಮ್ಯಾಚ್ಗೆ ಹೋಗ್ಬೇಕಲ್ವ. ಇನ್ನು ಈವ್ನಿಂಗ್ ಬಂದು ಎಡಿಟಿಂಗ್ ಮಾಡಿ ಹಾಕ್ತೀನೋ ನನಗೂ ಸ್ವಲ್ಪ ಡೌಟ್ ಇದೆ. ಸೊ ಅದು ಹೋಗ್ತಾ ಸ್ವಲ್ಪ ಎಲ್ಲ ಇದರಲ್ಲಿ ಹಾಕಿಟ್ಟಿರ್ತೀನಿ. ಇನ್ನು ಜಸ್ಟ್ ವಾಯ್ಸ್ ಓವರ್ ಕೊಡೋದಕ್ಕೊಂದು ರಿಮೈನಿಂಗ್ ಇಟ್ಟಿರ್ತೀನಿ. ನೋಡೋಣ ನಾಳೆ ರೆಕಾರ್ಡ್ ಆಗುತ್ತೆ, ನನಗೂ ಗೊತ್ತಿಲ್ಲ. ನಾಳೆದೇನು ಗೊತ್ತಿಲ್ಲ ಅಲ್ವಾ ಗುರು. ಮಾರ್ನಿಂಗ್ ಎದ್ದಂಗೆ ಸ್ವಲ್ಪ ನಾಳೆ ಬ್ಲಾಗ್ ಮಾಡಬೇಕು ಅಂದ್ರೇ ಏನೊಂದು ಆಗೋದು. ಈ ಶೆಟ್ರಸ್ ಅಂತಾರೆ ಏನಂತಾರೆ ಇದಕ್ಕೆ. ಮನೆಗೆ ಹೋಗೋದಕ್ಕೆ ಎಕ್ಸೈಟ್ಮೆಂಟಲ್ಲಿ ಏನಲ್ಲೂ ಆಗುತ್ತೆ. ಈ ವ್ಲಾಗ್ ಆಗಿ ಇವಾಗ ಹೋಗಿ ಫೈನಲ್ ಟಚ್ ರಿಪೀಟ್ ಯಾಕೆ ಮಾಡ್ತಾಯಿದ್ದೀನಿ. ನಾನು ಪ್ರತಿ ಸಲ ಹೋಗುವಾಗ ಏರ್ ಕಟ್ಟು ಅದೆಲ್ಲ ಮಾಡಿ ನಿಂದಿದ್ದು ತುಂಬ ದಿನ ಆಯ್ತು ಮಾಡಿ. ಸೊ ಇನ್ನು ಅಷ್ಟೇ ಎಲ್ಲ ಪ್ಯಾಕ್ ಆಗಿದೆ. ಆ ಬ್ಯಾಗು ಅದರಲ್ಲಿ ಅಷ್ಟೆಲ್ಲ ಹಿಡಿಯಲ್ಲ ನನಗೆ. ಜಾಸ್ತಿ ತಗೊಂಡೋಗೋಕ್ಕೂ ಆಗೋಲ್ಲ. ಇಲ್ಲ ಬ್ಯಾಗೇ ದೊಡ್ಡದಿದ್ದರೆ ಚೆನ್ನಾಗಿರ್ತಿತ್ತು ಅನಿಸ್ತದೆ ಇವಾಗ. ಅಂದರೆ ದೊಡ್ಡದಿದ್ದರೆ ನನಗೆ ಎಲ್ಲ ತಗೊಂಡು ಹೋಗ್ಬೋದಲ್ವ. ಅಂದರೆ ಈ ಬ್ಯಾಗಿಗೆ ಹಾಕೊಳ್ಳೋದಿದೆಯಲ್ಲ, ಅದು ನನಗೆ ಸ್ವಲ್ಪ ಕಷ್ಟ ಅನಿಸ್ತದೆ. ಏನು ಯಾವಾಗ ತಪ್ಪೋದೇ ಇಲ್ಲ. 10th ಅಂದ್ಕೊಂಡೆ ನಾನು. 10th ಅಷ್ಟೇ ನಾವು ಈ ಥರ ದೊಡ್ಡ ಬ್ಯಾಗ್ ತೊಗೊಂಡು ಹೋಗೋದು. ಅದಾದಮೇಲೆ ಕಾಲೇಜ್ ಹೋದ್ಮೇಲೆ ಚಿಕ್ಕ ಬ್ಯಾಗು, ಕಾಲೇಜ್ ಮೇಲೆ ಚಿಕ್ಕ ಬ್ಯಾಗು, ಮತ್ತು ದೊಡ್ಡ ಬ್ಯಾಗು ಇಂಟ್ರೆಸ್ಟ್ ಆಗಿ ದೊಡ್ಡ ಬ್ಯಾಗು ತಗೊಬಿಟ್ಟು ಅದು ಹೋಗಿ ಚಿಕ್ಕದು ಎಲ್ಲ ಬಂದ್ಬಿಟ್ಟಿದೆ. ಸೊ ಇವಾಗ ಸೀನ್ ಹೆಂಗೆ ಇದೆ ಅಂದರೆ ಇವಾಗ ದೊಡ್ಡ ಬ್ಯಾಗು ಬೇಕು ಅನಿಸ್ತಾ ಇದೆ. ಅಂದರೆ ಎಲ್ಲ ಬಟ್ಟೆ ಇಡ್ಸಲ್ಲ ಅವರು ಟೈಟ್ ಮಾಡ್ಕೊಂಡು ಹೆಂಗೋಲ್ಲ ಹಾಕ್ಕೊಂಡು ಬಿಟ್ಟಿದ್ದೀನಿ. ಏನಾದರೂ ಮರ್ತಿದ್ದೀನೋ ಗೊತ್ತಿಲ್ಲ. ನನ್ನ ಪ್ರಕಾರ ಈ ಸಲ ಅಷ್ಟೆಲ್ಲ ಮರ್ತಿಲ್ಲ.
ಮೇನ್ ಲಾಸ್ಟ್ ಟೈಮ್ ಬರ್ತಿದ್ದಿದೆ ಇಯರ್ಫೋನ್ ಇಲ್ಲದೆ, ಅಂದರೆ ಇಯರ್ಫೋನ್ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಆದರೂ ಒಂದು ಸ್ವಲ್ಪ ಸಾಂಗ್ಸ್ ಎಲ್ಲ ಡೌನ್ಲೋಡ್ ಮಾಡಬೇಕು, ಅದು ಮರ್ತೋಗಿದ್ದೀನಿ. ನೋಡೋಣ, ಒಂದು 15 ಸಾಂಗ್ಸು ವೀಡಿಯೋಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಲ್ಲ, ಯಾಕಂದರೆ ಎಲ್ಲ ಹತ್ರ ಕೂತ್ಕೊಂಡಿರ್ತಾರೆ, 1000 ಮುಂದೆ ವ್ಲಾಗೆಲ್ಲ ನೋಡೋದಷ್ಟು ಇಂಟ್ರೆಸ್ಟ್ ಆಗೋಲ್ಲ. ಸೊ ಅದಕ್ಕೆ ಇವಾಗ ಹೋಗೋಣ. ಇವಾಗ ಇದರಲ್ಲಿ ಸ್ವಲ್ಪ ಜಾಸ್ತಿ ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗ 340 ಆಗಿದೆ, 440, 540, 5:40, 8 ನಿಮಿಷ ಮಾಡಲೇಬೇಕಲ್ಲ. ಅದಕ್ಕೆ 5:40 ಇರೋದು 220 ಮಾಡಿದ್ರೆ ಎಷ್ಟಾಗುತ್ತೆ? 60. ಕ್ಯಾಲ್ಕುಲೇಷನ್ ನೋಡಿದ್ರೆ ವ್ಲಾಗಲ್ಲೂ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ವ್ಲಾಗ್ ಮಾಡೋಂಥ ನಾನು ಒಬ್ಬನೇ ಇರಬೇಕು. 520 ಆದರೆ 6 ಮಿನಿಟ್ಸ್ ಆಗುತ್ತೆ. ಇನ್ನು 2 ಮಿನಿಟ್ಸ್ ಆ ಕಡೆ ಈ ಕಡೆ ಕಲ್ಲಿ ಬಿಲ್ಲಿ ಅಂತ ಮಾಡಿ ಏನೊಂದು ಮಾಡಿಬಿಡೋಣ ಅಂತಷ್ಟೇ. ಹೊರಗಡೆ ಹೋಗಿ ಏನು ಶೂಟ್ ಮಾಡೋಕ್ಕಾಗಲ್ಲ, ಅದೇ ದೊಡ್ಡ ತಲೆ ಬಿಸಿ. ಇಲ್ಲೇ ಎಂಡ್ ಮಾಡಿಬಿಟ್ರು ಒಳ್ಳೆಯದೇ, ಏನಂತೀರಾ? ನಾಳೆದೊಳಗೂ ಬೆಳಿಗ್ಗೆ ಎದ್ದಂಗೆ ಸ್ವಲ್ಪ ರೆಕಾರ್ಡ್ ಮಾಡಲೇಬೇಕು ನಾನು, ಇಲ್ಲಾಂದರೆ ಏನೂ ನಡೆಯಲ್ಲ. ಬೆಳಿಗ್ಗೆ ಬ್ರೇಕ್ಫಾಸ್ಟು ಅದು ಏನೂ ಆಗಲ್ಲ ಆಯ್ತು. ಅದಕ್ಕೆ ಏನೋ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಅಂತ ಅರ್ಜೆಂಟಲ್ಲಿ ಓಡ್ಬಿಟ್ಟು ಇನ್ನು ಮಧ್ಯಾಹ್ನ ಊಟಕ್ಕೆ ಒಂದು ಬರ್ತೀನಿ. 1 hour ಬ್ರೇಕ್ ಇರುತ್ತೆ. ಎಕ್ಸಾಕ್ಟ್ 4 ಗಂಟೆ ಲಾಗೌಟ್ ಆಗಬೇಕು, ಇಲ್ಲ ಅಂದರೆ ಅವರು ಅದು ಇದು ಅಂತ. ಕಾಣಿಸ್ತಿದೆ ಏನಾದರೂ ಸೌಂಡ್ ಕೇಳಿಸ್ತಿದೆಯಾ? ಎಲ್ಲಿ ಗುರು ಕಾಣಿಸ್ತಲ್ಲ, ಏನು ಸೌಂಡ್ ಅಷ್ಟೇ ಕೇಳಿಸ್ತಿದೆ ನನಗಂತೂ. ಇವಾಗಲೂ ಎಕ್ಸೈಟ್ಮೆಂಟ್ ಇದ್ದೇ ಇದೆಯಪ್ಪ, ಯಾಕಂದರೆ ಇನ್ನೂ ನಾವು ಆಕಾಶದಲ್ಲಿ ಇಲ್ವಲ್ಲ. ಅದಕ್ಕೆ ಬನ್ನಿ ಹೋಗೋಣ, ಜಾಸ್ತಿ ಐತಿದ್ದು. ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿಂದ ಮಿನಿ ಬ್ಲಾಗು ಸ್ಟಾರ್ಟ್ ಮಾಡಿಬಿಡ್ತೀನಿ. ಇಲ್ಲಿ ಯಾರು ನೋಡಲಿಲ್ಲಲ್ಲ, ಇಲ್ಲಿಂದ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಡ್ತೀನಿ. ಕೇಳಿಸ್ತಿದೆಯಾ ಸೌಂಡು? ಏನು ಪಕ್ಷಿ ಅಂದ್ಕೊಂಡ್ರ? ಅಳಿಲು ಏನು ಸಖತ್ತಾಗಿ ಸೌಂಡ್ ಮಾಡ್ತಾರೆ. ಜಾಸ್ತಿ ಒಳಗೆ ಆಗ್ತಿಲ್ಲ ಗುರು, ಅದಕ್ಕೆ ಮತ್ತೆ ರಿಟರ್ನ್ ಈ ಲೊಕೇಶನ್ ಬಂದೆ. ಏನಂತದೇನು ಇಲ್ಲಿ ಕಾಣಿಸ್ತಿಲ್ಲ. ಸೊ ಇಲ್ಲಿ ಈ ಜಂಕ್ಷನ್ ಬಾಕ್ಸ್ ಒಳಗೆ ಕೈ ಹಾಕಿದ್ರೆ ಏನ್ಬೋದು? ಬರುತ್ತೆ ಬರಲ್ಲ ಅಂತೇಳಿ ಬಿಟ್ಬಿಟ್ರಿ ಅವರು ಒಬ್ಬರು. ಈ ಕಷ್ಟಾಗಿ ವೀಡಿಯೋ ಮಾಡಬೇಕಿತ್ತು, ಆವಾಗಲೇ ಮಾಡಿ ಸುಮ್ಮನೆ ಎಂಡ್ ಮಾಡ್ಬಿಡ್ಬೇಕಿತ್ತು. ಸುಮ್ಮನೆ ಟೈಮು ವೇಸ್ಟು, ಎಲ್ಲ ವೇಸ್ಟು. ಸಬ್ಸ್ಕ್ರೈಬ್ ಅಂತೇಳಿ ಬರೀಬೋದಾ? ನೋಡೋಣ. ಸೊ ವೇಸ್ಟ್ ಬರೆಯೋಕ್ಕಾಗಲ್ಲ ನೋಡಿ. ರೆಡ್ ಫಾರ್ ಸಬ್ಸ್ಕ್ರೈಬ್ ಅಷ್ಟೇ ಗುರು. ಇವಾಗ ಏನಾಗುತ್ತೆ ಅಂದರೆ, ಎಷ್ಟು ನಿಮಿಷ ಮಾಡಿದೀನೋ ಏನೋ, ಜಾಸ್ತಿ ಆಗಲಿಲ್ಲ ಅಂದರೆ ಇದು ಮಾಡಿಬಿಡ್ತೀನಿ. ಇದು 1 minute ಮಾಡ್ತೀನಿ, ಅಲ್ಲಿಗೆ ವೀಡಿಯೋ ಏನು ಮಾಡ್ತೀನಿ. ಜಾಸ್ತಿ ಆಗಲಿಲ್ಲ ಅಂದರೆ ಮೀಮ್ಸು ಸುಮ್ಮನೆ ಸಿಕ್ಕದಲ್ಲಿ ಮೀಮ್ಸ್ ಹಾಕ್ಬಿಟ್ಟು 8 ನಿಮಿಷ ಹೆಂಗಾದ್ರು ಮಾಡೇ ಬಿಡ್ತೀನಿ. ಇವಾಗ ಆಯ್ತು, ಟೈಮ್ ಆಗೇ ಬಿಡ್ತು. ಹೋಗಿ ಎಕ್ಸ್ಪೋರ್ಟ್ ಮಾಡೋದು. ರೀಲ್ ಸ್ವಲ್ಪ ಅದು ಎಡಿಟಿಂಗ್ ಕಂಪ್ಲೀಟ್ ಆಗಿಲ್ಲ, ಸ್ವಲ್ಪ ಎಫೆಕ್ಟ್ಸ್ ಹಾಕಿದೆ. ಅದು ಹಾಕಿ ಅಂದರೆ ಅದು ಏನಾಯ್ತು ಅಂದರೆ, ನೆನ್ನೆ VPN ಕನೆಕ್ಟ್ ಮಾಡಿಬಿಟ್ಟು ನಾನು ಇದಕ್ಕೆ CapCutಗೆ. ಸೊ ಅದು ಸ್ವಲ್ಪ ಇದಾಗ್ತಾಯಿದೆ. ಅಂದರೆ ಅದು ಇವಾಗ VPN ಇಲ್ಲದೆ ಅದು ಫಸ್ಟ್ ಎಲ್ಲ ಅಟ್ಲೀಸ್ಟ್ ನನಗೆ ಏನಾದರೂ ಎಫೆಕ್ಟ್ಸ್ ಆ್ಯಡ್ ಮಾಡೋದಕ್ಕೆ ಆಗ್ತಾಯಿತ್ತು, ಅದು ಆಗ್ತಾಯಿಲ್ಲ ಇವಾಗ. ಎಫೆಕ್ಟ್ಸ್ ಅಂದರೆ ಓವರ್ಲೇಸ್ ಅದು ಅಷ್ಟೇ. ಅಂದರೆ ಇನ್ನು ವೀಡಿಯೋ ಎಫೆಕ್ಟ್ಸ್ ಎಲ್ಲ ಬರಲ್ಲ, ಯಾಕಂದರೆ ಅದಕ್ಕೆ VPN ಬೇಕು. ನಾನು VPN ಕನೆಕ್ಟ್ ಮಾಡಿದ್ರೆ ಇವಾಗ ಬರ್ತಾಯಿಲ್ಲ, ಫಸ್ಟ್ ಬರ್ತಾಯಿತ್ತು. ಒಂದ್ಸಲ ಫುಲ್ ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡಬೇಕು. ಇವಾಗ ಸದ್ಯಕ್ಕೆ ರಿಸ್ಕ್ ಬೇಡ ಅಂತ ಅದನ್ನೇ ಇಟ್ಟಿದ್ದೀನಿ. ಯಾಕಂದರೆ ಡೈರೆಕ್ಟಾಗಿ ಮೊದಲ ಥರ ಇದು ಏನು ಇಂಪೋರ್ಟ್ ಮಾಡುವಾಗ ಅದು ಕಮ್ ಪ್ರೈಸ್ ಆಗ್ತಿತ್ತು, ಅದು ಆಗ್ತಾಯಿಲ್ಲ. ಸೊ ಅವಾಗ ನನಗೆ ಸ್ವಲ್ಪ ಟೈಮ್ ಜಾಸ್ತಿನೇ ಸೇವ್ ಆಗುತ್ತೆ. ಆದರೆ ರೆಕಾರ್ಡ್ ಮಾಡ್ತಿದ್ದಂಗೆ ಫುಲ್ ಸ್ಟೋರೇಜ್ ಫುಲ್ ಆಗಿಬಿಡ್ತು. ಇವಾಗ ಇಷ್ಟೊತ್ತು ಕ್ಲಿಯರ್ ಮಾಡಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೇನಿಲ್ಲ ಗೈಸ್, ಇನ್ನೇನು ಹೇಳೋದು, ಎಕ್ಸೈಟ್ಮೆಂಟ್ ಅಷ್ಟೇ. ಬೇಗ ಹೋಗಿ ಇವಾಗ ಎಡಿಟಿಂಗ್ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಆಫೀಸ್ಗೆ ಹೋಗೋಣ, ಆಫೀಸ್ಗೆ ಹೋಗಿ ಬರೋಣ. ಸೊ ಅಷ್ಟೇ. ಈ ಬ್ಲಾಗ್ನ ಎಲ್ಲಿಗೆ ನಾನು ಏನು ಮಾಡ್ತಿದ್ದೀನಿ, ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ಬ್ಲಾಗ್ನಲ್ಲಿ. ಅಲ್ಲಿವರೆಗೂ ಹೊಸ ಬ್ಲಾಗು ನಾಳೆ ಒಂದೇ. ಹಿಂಗೆ ಆಗಿಬಿಟ್ರೆ ನಮ್ಮ 3 ಬ್ಲಾಗ್ ಸ್ಟಾರ್ಟ್ ಆಗುತ್ತೆ. ಕೊಡಗು ಬ್ಲಾಗು ನೋಡೋದಕ್ಕೆ ಮರಿಬೇಡಿ, ಸ್ವಲ್ಪ ಎಕ್ಸೈಟ್ಮೆಂಟು ಚೆನ್ನಾಗಿರೋ ಬ್ಲಾಗ್ಸ್ ಬರುತ್ತಲ್ಲ ಅಂತ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.